ರಣಕಹಳೆಗೆ ಸ್ವಾಗತ. ನಾನು ಹರಿಪ್ರಸಾದ್. ದೇಶದಲ್ಲಿ ಲೋಕಸಭೆ ಚುನಾವಣೆಯ ರಣಕಹಳೆ ಬಹಳ ಜೋರಾಗಿ ಮೊಳಗ್ತಾ ಇದೆ. ರಾಜಕೀಯ ನಾಯಕರುಗಳ ನಡುವೆ ವಾಗ್ಬಾಣಗಳ ಪ್ರಯೋಗವೂ ಕೂಡ ಅಷ್ಟೇ ಅಬ್ಬರದಿಂದ ಸಾಗ್ತಾ ಇದೆ. ಇದರ ನಡುವೆನೇ ಈಗ ಚುನಾವಣೆಯಲ್ಲಿ ಮತದಾನಕ್ಕೆ ಬೇಕಾದಂತಹ ಸಿದ್ಧತೆಯೂ ಕೂಡ ಹೇಗೆ ನಡೆದಿದೆ ಅನ್ನುವಂಥದ್ದನ್ನು ಸೇರಿದಂತೆ ಚುನಾವಣಾ ಅಖಾಡದಲ್ಲಿ ಏನೇನು ನಡೆದಿದೆ ಅನ್ನೋದನ್ನು ಇವತ್ತಿನ ರಣಕಹಳೆಯಲ್ಲಿ ನಾನು ನಿಮಗೆ ವಿವರವಾಗಿ ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಹೆಡ್ಲೈನ್ಸ್ ಅನ್ನು ತೋರಿಸ್ತೀನಿ. 21 ರಾಜ್ಯ 102 ಕ್ಷೇತ್ರಗಳಲ್ಲಿ ನಾಳೆ ಮೊದಲ ಹಂತದ ಮತದಾನ. ಅಣ್ಣಾಮಲೈ, ಗಡ್ಕರಿ ಸೇರಿ ದಿಗ್ಗಜರ ಭವಿಷ್ಯ ನಾಳೆ ತೀರ್ಮಾನ. ವೋಟ್ ಮಾಡೋಕೆ ಬೆಂಗಳೂರಿನಿಂದ ಹೊರಟ ಜನ. ಕೇರಳದಲ್ಲಿ ಬಿಜೆಪಿಗೆ ಜಯ ಎಂದ ಇವಿಎಂ ಅಣಕು ಪ್ರದರ್ಶನ. ದೂರು ಕೊಟ್ಟು ಕಾಂಗ್ರೆಸ್ನಿಂದ ಕಾನೂನು ಕದನ. ಪಾವಿತ್ರತೆ ಕಾಪಾಡಿ ಅಂತ ಸುಪ್ರೀಂ ಕೋರ್ಟ್ ಸಮಾಧಾನ. ಮಂಡ್ಯ ಕಾಂಗ್ರೆಸ್ಗೆ ಆನೆ ಬಲ ತಂದ ನಟ ದರ್ಶನ್ ಪ್ರಚಾರ. ಎಚ್ಡಿಕೆ ವಿಷಯದಲ್ಲಿ ಸುಮಲತಾ ದೂರ. ಹಳೆ ಮೈಸೂರಲ್ಲಿ ನಮ್ಮದೇ ಗೆಲುವು ಅಂತ ಕೈ ಕಲಿಗಳ ಅಬ್ಬರ. ಎಚ್ಡಿಕೆ ಡಿಕೆಶಿ ಮಧ್ಯೆ ಮತ್ತೆ ವಾಕ್ಸಮರ ಜೋರು. ಮತದಾರರಿಗೆ ಬೆದರಿಕೆ ಅಂತ ಡಿಕೆ ಬ್ರದರ್ಸ್ ಮೇಲೆ ದೂರು. ಕ್ಷುಲ್ಲಕ ರಾಜಕಾರಣ ಬಿಡಿ ಅಂತ ಬಂಡೆ ಗುಟುರು. ಮೈತ್ರಿ ಪರ ಎಚ್ಡಿಕೆ ಬಿಎಸ್ವೈ ಮತಯಾಚನೆ. ರಕ್ಷಾ ರಾಮಯ್ಯ ಪರ ಚಿಕ್ಕಬಳ್ಳಾಪುರದಲ್ಲಿ ಸಿಎಂ ಘರ್ಜನೆ. ಧರ್ಮ ದಂಗಲ್ ಹೆಸರಲ್ಲಿ ಅಲ್ಲಲ್ಲಿ ಬಿಜೆಪಿ ಪ್ರತಿಭಟನೆ.